ಮೇ 12ನೇ ತಾರೀಕು ಒಂದು ಮದುವೆ ಇದೆ. ಆ ಮದುವೆಯನ್ನು ಮುಗಿಸಿಕೊಂಡು ಆಮೇಲೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ. ಇದು ಕರ್ನಾಟಕ ಹೈಕೋರ್ಟ್ನಲ್ಲಿ ಇವತ್ತು 3 ಮಕ್ಕಳ ಅಪ್ರಾಪ್ತ ಮಕ್ಕಳ ತಾಯಿ ಸಲ್ಲಿಸಿರುವಂತಹ ಅತ್ಯಂತ ಪ್ರಮುಖ ಅರ್ಜಿ. ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಮೈಸೂರು ಮೂಲದ ಮಹಿಳೆಯೊಬ್ಬರು ಪಾಕಿಸ್ತಾನದ ವ್ಯಕ್ತಿಯನ್ನ ಮದುವೆಯಾಗಿದ್ರು. ಮದುವೆ ಮುಗಿಸಿಕೊಂಡು ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ತೀವಿ, ಅಲ್ಲಿಯವರೆಗೆ ನಮ್ಮ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳದಂತೆ ಸೂಚನೆಯನ್ನ ಕೊಡಿ. ಪಾಕಿಸ್ತಾನಿ ಪ್ರಜೆಗಳಾಗಿರುವ 3 ಮಕ್ಕಳ ಪರವಾಗಿ ಆಕೆಯ ತಾಯಿ ಕರ್ನಾಟಕ ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಾದವನ್ನ ಆಲಿಸಿದಂತಹ ಕರ್ನಾಟಕ ಹೈಕೋರ್ಟ್ನ ರಜಾಕಾಲದ ಪೀಠ, ನ್ಯಾಯಮೂರ್ತಿ ಉಮಾ ಅವರ ಪೀಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಮೇ 8ನೇ ತಾರೀಕು ಅಂದರೆ ಗುರುವಾರ ವಿಚಾರಣೆಯನ್ನ ಮುಂದೂಡಿದೆ. ಮೈಸೂರು ಮೂಲದ ಮಹಿಳೆ ಪಾಕಿಸ್ತಾನಿ ಪ್ರಜೆಯನ್ನ ಮದುವೆಯಾಗಿದ್ರು. ಇದೇ ವರ್ಷದ ಜನವರಿಯಲ್ಲಿ ವೀಸಾ ಪಡೆದು ಭಾರತಕ್ಕೆ ಬಂದಿದ್ರು. ಆದರೆ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿರುವಂತಹ ವಾದದ ಪ್ರಕಾರ ಅವರ ವೀಸಾದ ಅವಧಿ ಮುಗಿಯಬೇಕಾಗಿದ್ದು ಜೂನ್ನಲ್ಲಿ, ಅಂದ್ರೆ ಮುಂದಿನ ತಿಂಗಳು. ಆದರೆ ಪಹಲ್ಗಾಮ್ ದಾಳಿಯ ಬಳಿಕ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿ ಆದ ಬಳಿಕ ಕೇಂದ್ರ ಸರ್ಕಾರ ಏಪ್ರಿಲ್ 30ಕ್ಕೆ ಪಾಕಿಸ್ತಾನಿಯರು ಭಾರತವನ್ನು ಬಿಟ್ಟು ಹೋಗಬೇಕು ಅಂತೇಳಿ ಸೂಚನೆಯನ್ನ ಕೊಡ್ತು. ಹೀಗಾಗಿ ಅವರು ತಮ್ಮ ವೀಸಾ ಅವಧಿಯನ್ನು ವಿಸ್ತರಣೆ ಮಾಡುವಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆಗಳು ಬರಲಿಲ್ಲ. ಹೀಗಾಗಿ ಅವರು ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರ ವಾದ ಏನು ಅಂತ ಹೇಳಿದ್ರೆ, ಮೇ 12ನೇ ತಾರೀಕು ಒಂದು ಕುಟುಂಬದ ಮದುವೆಯ ಕಾರ್ಯಕ್ರಮ ಇದೆ. ಆ ಮದುವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ನಾವು ಮೇ 15 ಅಥವಾ ಮೇ 15ಕ್ಕಿಂತ ಮುಂಚೆಯೇ ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತೇಳಿ, ಏಪ್ರಿಲ್ 30ಕ್ಕೆ ಇವರನ್ನ ಭಾರತ ಬಿಟ್ಟು ಹೋಗಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನು ಕೊಟ್ಟ ಬಳಿಕ ಇವರು ಅಟ್ಟಾರಿ ಗಡಿಗೆ ಹೋಗ್ತಾರೆ. ಆದರೆ ಅಲ್ಲಿ ಇವರನ್ನ ರಿಸೀವ್ ಮಾಡಕ್ಕೆ ಯಾರು ಇರಲ್ಲ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ. ಇತ್ತ ಪಾಕಿಸ್ತಾನ ಕೂಡ ತನ್ನ ಪ್ರಜೆಗಳಿಗೆ ತನ್ನ ಗಡಿಯನ್ನೇ ಬಂದ್ ಮಾಡಿತ್ತು. ಹೀಗಾಗಿ ಅಧಿಕಾರಿಗಳು ಏನು ಮಾಡ್ತಾರೆ, ನೀವು ಮತ್ತೆ ರಿಟರ್ನ್ ಮೈಸೂರಿಗೆ ಹೋಗಬೇಕು ಅಂತೇಳಿ ಇವರನ್ನ ಮೈಸೂರಿಗೆ ವಾಪಸ್ ತಂದು ಬಿಡ್ತಾರೆ, ಈ ತಾಯಿ ಮತ್ತು ಆಕೆಯ 3 ಮಕ್ಕಳನ್ನ. ಸೊ ಆ ತಾಯಿ, 3 ಮಕ್ಕಳ ತಾಯಿ, ಅಪ್ರಾಪ್ತ ಮಕ್ಕಳ ತಾಯಿ ಇವತ್ತು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮದುವೆ ಮುಗಿಸ್ಕೊಂಡು ಹೋಗ್ತೀವಿ, ಮೇ 12ಕ್ಕೆ ಮದುವೆ ಇದೆ, ಆ ಮದುವೆಯನ್ನು ಮುಗಿಸ್ಕೊಂಡು ನಾವು ಮೇ 15 ಅಥವಾ ಅದರ ಒಳಗಾಗಿಯೇ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತೀವಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿಯವರೆಗೆ ಯಾವುದೇ ಬಲವಂತದ ಕ್ರಮ ಅಂತ ಹೇಳಿದ್ರೆ ವಶಕ್ಕೆ ಪಡೆದು ಡಿಪೋರ್ಟೇಷನ್ ಮಾಡುವಂಥದ್ದು, ಗಡಿಪಾರು ಮಾಡುವಂಥದ್ದು, ಅಂತಹ ಯಾವುದೇ ಕ್ರಮಗಳನ್ನು ನಮ್ಮ ವಿರುದ್ಧ ಕೈಗೊಳ್ಳದ ಹಾಗೆ ಕೇಂದ್ರ ಸರ್ಕಾರಕ್ಕೆ ನೀವು ಸೂಚನೆಯನ್ನು ಕೊಡಬೇಕು, ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮೇ 8ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿ ಕರ್ನಾಟಕ ಹೈಕೋರ್ಟ್ನ ರಜಾಕಾಲದ ಪೀಠ, ನ್ಯಾಯಮೂರ್ತಿ ಉಮಾ ಅವರ ಪೀಠ ವಿಚಾರಣೆಯನ್ನು ಮುಂದೂಡಿದೆ.